ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೈವೀ ಮಂಗಲದೇವತಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಘಂ ಶ್ರೀ ಗುರುಭ್ಯೋ ನಮಃ. ಸುವರ್ಣ ವಾಹಿನಿಯ ಎಲ್ಲ ಕನ್ನಡ ವೀಕ್ಷಕ ಬಂಧುಗಳಿಗೆ, ಕನ್ನಡ ಜನತೆಗೆ ಮೇ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಮತ್ತು ಶುಭ ಕಾಮನೆಗಳನ್ನು ಕೋರ್ತಾ ಆರಂಭ ಮಾಡೋಣ. ಮೇ ತಿಂಗಳು ಒಂದು ರೀತಿಯ ಕಷ್ಟಗಳೆಲ್ಲ ಎರಡು ಪಟ್ಟಾಗಿ ಮೂರು ಪಟ್ಟಾಗಿ ನಿಧಾನಕ್ಕೆ ಕಡಿಮೆ ಆಗುವಂತಹ ತಿಂಗಳು ಅಂತಂತಹ ಒಂದು ಸರಳವಾಗಿರ್ತಕ್ಕಂಥ ಒಂದು ಫಲವನ್ನು ಹೇಳಬಹುದು. ಜನವರಿಯಿಂದಲೇ ಯುಗಾದಿ ಬರೋವರೆಗೂ ಹೇಳ್ತಾ ಇದ್ದೆ. ಈ ಸತಿ ಯುಗಾದಿಯ ಆರಂಭದಲ್ಲೇ ಗ್ರಹಾರಿಷ್ಟಗಳು ಏರ್ಪಾಡಾಗ್ತದೆ. ಅಂತಹ ಗ್ರಹಾರಿಷ್ಟಗಳು ಬಹಳ ಅಪರೂಪಕ್ಕೆ, ಅರಿಷ್ಟ ಅಂತಂತಂದರೆ ಆಗಬಾರ್ದಂತ ಅಂತ ಒಂದು ಮೇಳ ಅಂತ. ಅನೇಕ ವರ್ಷಗಳಲ್ಲಿ ಎರಡೆರಡು ಪಾಪ ಗ್ರಹರ ಕೇಂದ್ರದ ನಡುವೆ ಎಲ್ಲ ಗ್ರಹರು ಹೋಗಿ ಸೇರಿಕೊಳ್ತಕ್ಕಂತಹ ಒಂದು ದುಷ್ಕರವಾಗಿರ್ತಕ್ಕಂತಹ ಗ್ರಹಚಾರ ಇನ್ನೇನು ಕಳೀತಾ ಇದೆ. ಏಪ್ರಿಲ್ ತಿಂಗಳಲ್ಲಿ ಅದು ಆಲ್ಮೋಸ್ಟು ಪರಿಹಾರ ಆಗಿರುತ್ತೆ. ಮೇ ತಿಂಗಳು ಇನ್ನೊಂದು 10 ದಿನ ಶನಿ ಮತ್ತು ಕುಜರ ಯುತಿ ಕೂಡ ಒಂದು ಪೆಂಡಿಂಗ್ ಇದೆ. ಒಂದು 10 ದಿನ ಮೇನಲ್ಲಿ ಅದಿದ್ದು ಅದೊಂದು ಪರಿಹಾರ ಆಗಿ ಕುಜನು ಮೇಷರಾಶಿಗೆ ಹೋಗ್ತಕ್ಕಂತಹ, ಸ್ವಕ್ಷೇತ್ರಕ್ಕೆ ಹೋಗ್ತಕ್ಕಂತಹ ಸಮಯ. ಸರಿಸುಮಾರು 3 ತಿಂಗಳಿಗಿಂತ ಹೆಚ್ಚು ಕುಂಭರಾಶಿಯಲ್ಲಿ ರಾಹುವನ್ನು, ಮೀನರಾಶಿಯಲ್ಲಿ ಶನಿಯನ್ನು, ಎರಡೂ ಪಾಪಕೇಂದ್ರಗಳ ಮೂಲಕ ಎಲ್ಲ ಗ್ರಹರು, ಗುರು ಕೇತು ಹೊರತಾಗಿ ಎಲ್ಲ ಗ್ರಹರು ಕೂಡ ಯುತಿಗೊಳ್ತಕ್ಕಂಥದ್ದು, ದೀಪ್ತವಾಗ್ತಕ್ಕಂಥದ್ದು, ಪೀಡಕರಾಗ್ತಕ್ಕಂಥದ್ದು, ಉಪದ್ರವ ಉಂಟು ಮಾಡಿ ಮುಂದಿನ ರಾಶಿಗೆ ಹೋಗಿ ಅಲ್ಲಿ ಪುನಃ ಶನಿಯ ಒಂದು ಕೇಂದ್ರವನ್ನು ದಾಟಿ ಸಮುದ್ರ ರಾಶಿಯಲ್ಲಿ ಈ ರೀತಿಯ ಒಂದು ದುಷ್ಕರವಾಗಿರ್ತಕ್ಕಂತಹ ಕಾಲ. ಗ್ರಹಚಾರ ಸರಿಯಿಲ್ಲ ಅಂತಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ. ಹೇಗೆ ಗ್ರಹಚಾರ ಸರಿ ಇಲ್ಲ ಅನ್ನೋದನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳುಗಿಂತ ಮುಂಚೆ ನಮ್ಮ ಸಾಮಾಜಿಕ ಜೀವನ, ಪ್ರಪಂಚದ ಒಂದು ಗತಿ ಹೇಗಿತ್ತು, ಈ ಜಸ್ಟ್ 3 ತಿಂಗಳ ಮುಂಚೆ, ಈ 3 ತಿಂಗಳ ನಂತರ ಸಾಮಾಜಿಕವಾಗಿರ್ತಕ್ಕಂತಹ ಜೀವನ, ರಾಜಕೀಯ ಮತ್ತು ರಾಜರು ಮತ್ತು ನಾನಾ ದೇಶಗಳನ್ನು ಆಳ್ತಾ ಇರತಕ್ಕಂತಹ ಪರಿಸ್ಥಿತಿಗಳು ಏನಾಗಿದೆ ಅಂತಂತ ನಾವು ಅನುಭವದಲ್ಲಿ ಕಾಣಬಲ್ಲೆವು. ಗ್ರಹಚಾರ ಕೆಟ್ಟಿದೆ ಅಂದರೆ, ಗ್ರಹಚಾರ ಕೆಟ್ಟಿದೆ ಅಂತ ಬಾಯಲ್ಲಿ ಹೇಳೋದು ಒಂದು ಬೇರೆ ವಿಷಯ. ಯಾವುದೋ ಒಂದು ಆಯ್ತು ಅಂದರೆ ನನ್ನ ಗ್ರಹಚಾರ ಸರಿ ಇಲ್ಲ ಅಂತಂತ. ಹೌದು, ಆದರೆ ಅದಕ್ಕೊಂದು ಜಾಗತಿಕವಾಗಿರ್ತಕ್ಕಂಥ ಪ್ರಸಕ್ತ ಸನ್ನಿವೇಶದಲ್ಲೇ ನಾವು ಅದನ್ನು ಅನುಭವದಲ್ಲಿ ನೋಡ್ತಾ ಇದ್ದೀವಿ ಬಂಧುಗಳೇ. ಅದನ್ನು ದಾಟಿ ಮುಂದೆ ಹೋಗಬೇಕು. ನಾವು ದಾಟಲ್ಲ ಅಂತಂದರೂ ಕಾಲ ಮುಂದೆ ಹೋಗೇ ಹೋಗುತ್ತೆ. ಕಾಲ ಯಾವತ್ತಿಗೂ ಹಿಂದೆ ಬರಲ್ಲ. ನಾವು ನೆನಪಿನ ಸುಳಿಯಲ್ಲಿ ಆಗಿ ಹೋದಂತಹ ವ್ಯಥೆಗಳಲ್ಲಿ ನಾವು ಕಾಲದ ಹಿಂಬದಿ ಚಕ್ರಕ್ಕೆ ಸಿಲುಕ್ಕೊಳ್ತೇವೆ. ಹಾಗಾಗಿ ದುಃಖ ಪಡ್ತೇವೆ. ಆದರೆ ಕಾಲಕ್ಕೆ ಇರುವುದು ಒಂದೇ ಗತಿ, ಮುಂದೆ. ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ ಪಕ್ಷದಲ್ಲಿ ನಾವು ಕಾಲದೊಂದಿಗೆ ಸಾಗಿಬಿಡಬೇಕು ಮುಂದೆ ಅಂತಂತ. ಕಾಲದಿಂದ ನಾವು ಕಲಿಬೇಕಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪಾಠ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕಾಲದ ಅಧೀನ ನಮ್ಮ ಇಡೀ ಜೀವನ, ಜಗತ್ತು ಎಲ್ಲವೂ. ಹಾಗಾಗಿ ಕಾಲದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣ, ಅದು ಎಂದಿಗೂ ಎಡಕ್ಕೆ ಹೋಗಲ್ಲ, ಬಲಕ್ಕೆ ಹೋಗಲ್ಲ, ಹಿಂದೆ ಹೋಗಲ್ಲ, ಮೇಲೆ ಹೋಗಲ್ಲ, ಕೆಳಗೆ ಹೋಗಲ್ಲ.
ಆದರೆ ಅದು ಹೋಗುವುದು ಮುಂದಕ್ಕೆ ಮಾತ್ರ. ಹಾಗಾಗಿ ಚಲನೆಯೇ ಜೀವನ. ನಾವು ಕಳೆದು ಹೋದಂಥದ್ದನ್ನು ಬಿಟ್ಟು ಅಥವಾ ನಮ್ಮ ಸ್ಮೃತಿಯಲ್ಲಿ ಅದನ್ನು ತುಂಬ ಹಿಡ್ಕೊಳ್ಳದೆ ನಾವು ಕಾಲದೊಂದಿಗೆ ಮುಂದೆ ಸಾಗ್ತಾ ಹೋಗುವಂತಹ ಕಲೆ, ನಿರ್ಲಿಪ್ತವಾಗಿರ್ತಕ್ಕಂತಹ ಕಲೆ, ಅದು ನಿರ್ಲಿಪ್ತತೆ ಕಳಿಸ್ತದಷ್ಟೇನೆ. ಯಾಕಂದರೆ ನಾವೆಷ್ಟೇ ಯೋಚನೆ ಮಾಡಿದ್ರೂ ಕಳೆದು ಹೋದಂತಹ ಒಂದೇ ಒಂದು ಕ್ಷಣವನ್ನು ಕೂಡ ನಾವು ಬದಲಾಯಿಸಲಿಕ್ಕಾಗಲ್ಲ. ಯದಪರಿಹಾರ್ಯೇನ ಕಿಂ ಶೋಚಿತುಮರ್ಹಸಿ ಅಂತಂತ ಕೃಷ್ಣ ಏನು ಕೇಳ್ತಾನೆ, ಯಾವುದು ಪರಿಹಾರನೇ ಮಾಡೋಕ್ಕಾಗೋದಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಏನು? ಹಾಗೆ ಕಾಲದಿಂದ ಕಲಿಬೇಕಾಗಿರ್ತಕ್ಕಂಥದ್ದು ನಿರ್ಲಿಪ್ತತೆ. ಅಂತಹ ದುಷ್ಕಾಲವು ಅಥವಾ ಗ್ರಹ ದೋಷವು ಇನ್ನೇನು ಏಪ್ರಿಲ್ ತಿಂಗಳಲ್ಲಿ ಕಳೆದು ಮೇ ತಿಂಗಳ ಒಂದು 10 ದಿನ ಇರ್ತದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ದೋಷಕರ ಮತ್ತು ದೋಷ ಪರಿಹಾರವಾಗ್ತಕ್ಕಂತಹ ಗ್ರಹಚಾರದ ತಿಂಗಳು ಮೇ 2026ರಲ್ಲಿ ಮಾಸ ಭವಿಷ್ಯವ ನಾವು ವಿಚಾರ ಮಾಡ್ತಾ ಇದ್ದೀವಿ. ಗೋಚಾರ ವಿಶೇಷದಲ್ಲಿ ಮೇ ತಿಂಗಳು ರವಿಯ ಮೇಷ ಮತ್ತು ವೃಷಭ ರಾಶಿಗಳ ಸಂಚಾರದ ಮಾಸವು ಸಿಗ್ತದೆ. ಬಲಿಷ್ಠ ಮತ್ತು ಉಚ್ಚ ಯೋಗ ಇರತಕ್ಕಂತಹ ರವಿ, ಮೀನರಾಶಿಯಲ್ಲೂ ರವಿ ಬಲಿಷ್ಠನೇ, ಮೇಷರಾಶಿಯಲ್ಲೂ ಬಲಿಷ್ಠನೇ, ವೃಷಭ ರಾಶಿಯ 14 ಡಿಗ್ರಿ ಅಂಶದಲ್ಲಿ ಅಂದರೆ ರೋಹಿಣಿ ನಕ್ಷತ್ರವನ್ನು ಕಳೆದು ಮೃಗಶಿರ ನಕ್ಷತ್ರಕ್ಕೆ ಪ್ರವೇಶ ಆಗುವ ಮತ್ತು ಆ ಸಮಯದಲ್ಲಿ ಬರ್ತಕ್ಕಂತಹ ಅಗ್ನಿ ನಕ್ಷತ್ರ ದೋಷ ಇಲ್ಲಿ ಆ ಕೇಂದ್ರಕ್ಕೆ ಬರುವವರೆಗೂ ಕೂಡ ರವಿಯು ಮೀನ, ಮೇಷ, ವೃಷಭದಲ್ಲಿ ಅತ್ಯಂತ ಬಲಿಷ್ಠನಾಗಿರ್ತಕ್ಕಂತಹ ಗತಿಯಲ್ಲಿ ಇರ್ತಾನೆ. ಜಗತ್ತಿಗೆ ಮಂಗಳದಾಯಕವಾಗಿರ್ತಕ್ಕಂತಹ ತಿಂಗಳುಗಳು ಮಾರ್ಚ್, ಏಪ್ರಿಲ್ ಮತ್ತು ಮೇ ಅಂತ ಅನ್ನಿಸ್ಕೊಂಡಿರೋದು ಇದೇ ಕಾರಣಕ್ಕೆ. ಜಗತ್ತಿನಲ್ಲಿ ನಾನಾ ಬಲಿಷ್ಠ, ನಾನಾ ಪ್ರಸಿದ್ಧಾತಿ ಪ್ರಸಿದ್ಧ ಶ್ರೀರಾಮಚಂದ್ರನ ಕಾಲದಿಂದ ನಾಳೆ ಬರ್ತಕ್ಕಂತಹ ಅಕ್ಷಯ ತೃತೀಯ ಅಂತ ನಾವೇನು ಆಚರಣೆ ಮಾಡ್ತೇವೆ, ಈಗ ಹೋದ ತಿಂಗಳು ಆದಂತಹ ಅಕ್ಷಯ ತೃತೀಯ ಪರಶುರಾಮನ ಅವತಾರ ವಿಷಯವೂ ಕೂಡ ಇದೇ ಮಾರ್ಚ್, ಏಪ್ರಿಲ್, ಮೇ ಇಂತಹ ತಿಂಗಳುಗಳಲ್ಲೇ ರವಿಯು ಮಹಾಬಲಿಷ್ಠನಾಗಿ ಸಂಚಾರ ಮಾಡ್ತಾ ಇರತಕ್ಕಂಥ ಸಮಯದಲ್ಲೇ ಅಂತಹ ಅಲ್ಲಿಂದ ಹಿಡಿದು ನಮ್ಮ ಕಾಲಮಾನದಲ್ಲಿ ಇರತಕ್ಕಂಥ ಅನೇಕ ಜನರು ಪ್ರಸಿದ್ಧಾತಿ ಪ್ರಸಿದ್ಧರು ಈ ಮಾರ್ಚ್, ಏಪ್ರಿಲ್, ಮೇನಲ್ಲಿ ಜನಿಸಿರ್ತಾರೆ. ಹಾಗಾಗಿ ಅದಕ್ಕೆ ಮುಖ್ಯ ಕಾರಣ ಬಲಿಷ್ಠನಾಗಿ ಉಚ್ಚನೂ ಆಗಿ ಕೇಂದ್ರಾಧಿಪತಿಯೂ ಮತ್ತು ದಿಗ್ಪತಿಯೂ ಆಗಿರ್ತಕ್ಕಂತಹ ರವಿಯ ಕೇಂದ್ರ ಸಂಚಾರದ ಫಲದಿಂದ ಹಾಗೆ ಆಗ್ತದೆ. ಶುಕ್ರನ ಯೋಗವು ಉತ್ತಮ ಇರತಕ್ಕಂತಹ ಮಾಸ ಇದು ಮೇ ತಿಂಗಳು. ಮೇ 11ಕ್ಕೆ ಕುಜ ತನ್ನ ಸ್ವಕ್ಷೇತ್ರಕ್ಕೆ, ಮೀನರಾಶಿಯ ಶನಿಯ ಯುತಿ ಅದರ ದೋಷ ಪರಿಹಾರವಾಗಿ 11ನೇ ತಾರೀಕು ಮೇ ತಿಂಗಳಲ್ಲಿ ಸ್ವಕ್ಷೇತ್ರಕ್ಕೆ ಬರ್ತಕ್ಕಂಥ ಕುಜನ ಯೋಗವು ಒಳ್ಳೆಯದಿರ್ತಕ್ಕಂತಹ ಒಂದು ತಿಂಗಳು. ಒಟ್ಟಿಗೆ ಇದೆಲ್ಲ ಸೇರಿ ಯುದ್ಧದಾಹ, ಭೀತಿ, ಮರಣದೋಷಗಳು ಇದೆಲ್ಲ ಏನೇನು ನಾವು ನೋಡ್ತಾ ಇದ್ದೇವೆ ಇದೆಲ್ಲ ಪರಿಹಾರದತ್ತ ವಿಚಾರ ಬರ್ತದೆ ರಾಜರಿಗೆ. ಯಾವ್ಯಾವ ದೇಶದಲ್ಲಿ ಮುಸ್ಲಿಮರ ವಸಾಹತಿರ್ತಕ್ಕಂಥ ದೇಶದ ಜನರು ಮತ್ತು ಕ್ರಿಶ್ಚಿಯನ್ ವಸಾಹತು ಇರ್ತಕ್ಕಂಥ ದೇಶದವರು ಏನು ಎಲ್ಲ ತಮ್ಮ ಆ ಒಂದು ಆಯಿಲ್ ಸಂಪತ್ತಿಗಾಗಿ, ಯುರೇನಿಯಂ ಸಂಪತ್ತಿಗಾಗಿ ಯಾವ ರೀತಿಯ ದಶಕಗಳ ಜಗಳ ಕದನಗಳು ಈಗ ಇಂಥ ರಣಾರಂಪ ಯುದ್ಧಕ್ಕೆ ತಂದು ನಿಲ್ಲಿಸಿದೆಯೋ ಇದೆಲ್ಲವೂ ಕೂಡ ಗರಿಷ್ಠ ಮಟ್ಟಕ್ಕೆ ಹೋಗಿ ಆಗಬಾರದ ಹಾನಿ, ಮಾಡಬಾರದ ಕಗ್ಗೊಲೆಗಳು ಎರಡೂ ಕಡೆಯಿಂದ. ಯಾರು ಏನು ಕಡಿಮೆ ಅಲ್ಲ, ರಾಕ್ಷಸೀಯ ಪ್ರವೃತ್ತಿಯಲ್ಲಿ ಯಾರೂ ಏನು ಕಡಿಮೆ ಅಲ್ಲ.
ಮತ್ತು ಈ ಯುದ್ಧವು ತನ್ನ ಗರಿಷ್ಠ ಮಟ್ಟಕ್ಕೆ ಬಂದು ನಿಂತಿದೆ ಅಷ್ಟೇ. ಕಳೆದ 40ರಿಂದ 70 ವರ್ಷದಿಂದ ಈ ಎರಡೂ ವಸಾಹತುಗಳು, ಒಂದು ಮಧ್ಯಪ್ರಾಚ್ಯ ಅಥವಾ ಗಲ್ಫ್ ಕಂಟ್ರೀಸು, ಇನ್ನೊಂದು ಇಸ್ರೇಲು, ಇನ್ನೊಂದು ಪಶ್ಚಿಮ ದೇಶಗಳು ಅಥವಾ ಇಸಾಯಿ ದೇಶಗಳು, ಇವರಿಗೆ ಮಿನರಲ್ಸ್ ಮೇಲೆ, ಅಪರೂಪದ ಖನಿಜ ಸಂಪತ್ತಿನ ಮೇಲೆ ಮತ್ತು ತೈಲ ಸಂಪತ್ತಿನ ಮೇಲೆ ಅಧಿಕಾರ ಬೇಕು, ಮತ್ತು ಇವರಿಗೆ ನ್ಯೂಕ್ಲಿಯರ್ ಬಾಂಬಿನ ಅಧಿಕಾರ ಬೇಕು. ಈ ಎರಡು ಒಬ್ಬರಿಗೆ ಇದು ಅವ್ರಿಗೆ ಸಿಗಬಾರ್ದು, ಅವರಿಗೆ ಇದು ಸಿಗಬಾರ್ದು. ಎರಡರಲ್ಲಿ ಒಬ್ಬರಿಗೆ ಎಲ್ಲ ಸಿಕ್ಕಿಬಿಟ್ರೆ ಎಲ್ಲರೂ ಬಾಸ್ಗಳಾಗಿ ಹೋಗ್ತಾರಲ್ಲ, ಸಮಸ್ಯೆ ಇರುವುದು ಅಲ್ಲಿ. ನ್ಯಾಯ ಏನು ಅನ್ಯಾಯ ಏನು ಅಂತಂತ ವಿಚಾರದ ಮಾತುಗೋಸ್ಕರ ಹೇಳ್ತಾ ಇಲ್ಲ. ಈ ಜಗತ್ತಲ್ಲಿ ಕದನವೆಲ್ಲ ಆಗ್ತಕ್ಕಂಥದ್ದು ಒಂದು ಸುಪ್ರೀಮೆಸಿಗೋಸ್ಕರ ಮಾತ್ರನೇ. ಯಾರೋ ಒಬ್ಬನು ಮಾತ್ರ ಸುಪ್ರೀಂ ಆಗಲಿಕ್ಕೆ ಸಾಧ್ಯ ಇದೆ, ಇದು ಕೂಡ ಸತ್ಯನೇನೆ. ಅದು ನ್ಯಾಯವೋ ಅನ್ಯಾಯವೋ. ರಾವಣನ ಕಾಲದಲ್ಲಿ ರಾವಣನು ಒಬ್ಬನೇ ಶ್ರೇಷ್ಠ ದರ್ಜೆಯ ರಾಜನಿದ್ದಿದ್ದು, ಅಂದರೆ ಬೃಹತ್ ಶಕ್ತಿ ಇದ್ದಂತಹ ಒಬ್ಬ ಚಕ್ರವರ್ತಿ. ಅವನು ಸರಿ ಇದ್ದನೋ ತಪ್ಪಿದ್ನೋ ಅದು ಬೇರೆ ವಿಷಯ, ಆದರೆ ಅವನನ್ನು ಎದುರಿಸಲಿಕ್ಕೆ ಯಾರ ಕೈಲೂ ಸಾಧ್ಯ ಇರ್ತಿರಲಿಲ್ಲ. ಹಾಗಾಗಿ ರಾಮ ಅವತಾರ ಆಗಬೇಕಾಯಿತು. ಹೇಗೋ ಮಧ್ಯಪ್ರಾಚ್ಯದ ಜನರು ಸರಿ ಇದ್ದಾರೋ ಅಥವಾ ಪಶ್ಚಿಮ ದೇಶದವರು ಸರಿ ಇದ್ದಾರೋ, ಇದು ಸರಿ ತಪ್ಪುಗಳ ವಿಚಾರ ಅಲ್ಲ. ಯಾರೂ ಏನು ಕಮ್ಮಿ ಅಲ್ಲ. ಇವರ ಒಂದು ವಸ್ತು ಅವರಿಗೆ ಸಿಗಬಾರ್ದು, ಅವರ ಒಂದು ಶಕ್ತಿಯ ವಿಷಯಗಳು ಇವರಿಗೆ ಸಿಗಬಾರ್ದು. ಈ ರೀತಿಯ ಒಂದು ಜಿದ್ದು ಏನಿದೆ, ಈ ರೀತಿಯ ಒಂದು ದ್ವೇಷ ಏನಿದೆ, ಅದರ ಗರಿಷ್ಠ ಪ್ರಮಾಣದ ಯುದ್ಧಕ್ಕೆ 2026 ಮಾರ್ಚ್ ಅದಕ್ಕೆ ಕಾರಣ ಆಗಿದೆ. ಅದಕ್ಕೆ ಮುಖ್ಯವಾಗಿ ನೆರೆದಿರ್ತಕ್ಕಂತಹ ರಾಹು ಕೇಂದ್ರಿತ, ಶನಿ ಕೇಂದ್ರಿತ ಗ್ರಹಯೋಗಗಳು ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಪುಷ್ಟಿ ಕೊಡ್ತಕ್ಕಂತಹ ಕಾರಣ. ಹೀಗಾಗಿ ಅವರ ಒಂದು ದುರ್ಬುದ್ಧಿಗೆ ಗ್ರಹರು ಪುಷ್ಟಿ ಕೊಡ್ತಕ್ಕಂಥದ್ದು ದೋಷಕರ ಅಂತಂತ ಜ್ಯೋತಿಷ್ಯ ವಿಷಯ. ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಕೆಟ್ಟ ಗ್ರಹಚಾರ ಇದ್ದಾಗ ಆ ಒಳ್ಳೆ ಕೆಲಸ ಹಾಳಾಗೋಗುತ್ತೆ. ಒಂದು ಕೆಟ್ಟ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಒಳ್ಳೆ ಗ್ರಹಚಾರ ಇದ್ದು ಆ ಕೆಟ್ಟ ಕೆಲಸ ಆಗೋದರಲ್ಲಿ ಸಹಕಾರ ಮಾಡಿಬಿಡ್ತದೆ. ಇದು ಗ್ರಹಚಾರದ ವಿಷಯದಲ್ಲಿರ್ತಕ್ಕಂಥ ಕೆಲವೊಂದು ವಿಕೃತಿಗಳು. ಹಾಗೆ ಇದೊಂದು ಕೆಟ್ಟ ಕೆಲಸ ಆಗ್ತಾ ಇದೆ. ಲಕ್ಷಾಂತರ ಜನರ ಮೇಲೆ ಯುದ್ಧದ ಪರಿಣಾಮ, ಯುದ್ಧ ಮಾಡೋದು ಮತ್ತು ಭೂಮಿಯಲ್ಲಿ ಇರ್ತಕ್ಕಂತಹ ಅರ್ಧಕ್ಕಿಂತ ಹೆಚ್ಚು ದೇಶಗಳ ಮೇಲೆ ಇದರ ದುಷ್ಪರಿಣಾಮ ನಾವು ಎದುರಿಸ್ತಾ ಇದ್ದೀವಿ. ಈಗ ನಮ್ಮದೇನೋ ದೇವರ ಅನುಗ್ರಹನೋ ಅಂತ ಕೈ ಮುಗಿಬೇಕು, ನಮಗೆ ಇನ್ನೂ ₹100 ಆಸ್ಪಾಸ್ನಲ್ಲಿ ಪೆಟ್ರೋಲು, ಡೀಸಲ್ಲು, ಗ್ಯಾಸ್ ಎಲ್ಲ ಸಿಗ್ತಾ ಇದೆ. ಸ್ವಲ್ಪ ಕಷ್ಟ ಆದರೂ ಸಿಗ್ತಾ ಇದೆ. ಇದು ಹೀಗೆ ಇರುತ್ತೆ ಅಂತಂತ ಏನು ಖಾತ್ರಿ ಇಲ್ಲ. 10 ವರ್ಷದಿಂದ ಹೆಚ್ಚು ಕಮ್ಮಿ ಇದರಲ್ಲೇ ಇದೆ. ಆದರೆ ಮುಂದಿನ ತಿಂಗಳುಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಇದು ಹೀಗೆ ಇರ್ತದೆ ಅಂತನೂ ಯಾವ ಖಾತ್ರಿಯೂ ಇಲ್ಲ. ಯಾಕಂದರೆ ಅಷ್ಟೊಂದು 45-50 ದಿನದ ದಾಳಿಗಳಲ್ಲಿ ಅಷ್ಟೊಂದು ತೈಲ ನಿಕ್ಷೇಪಗಳಿಗೆ ಹಾನಿಯಾಗಿದೆ. ತೈಲ ಆಗಿರತಕ್ಕಂತಹ ತೈಲ ಆಯಾ ದೇಶಗಳಿಗೆ ಹೋಗ್ತಕ್ಕಂಥದ್ದು ಅಷ್ಟು ಕೊರತೆ ಬಂದಿದೆ. ಒಂದೊಂದು ದೇಶಕ್ಕೆ ಒಂದೊಂದಷ್ಟು ಪರ್ಸೆಂಟೇಜ್ ಕೊರತೆ ಬಂದಿದೆ. ಇದನ್ನೆಲ್ಲ ಸರಿ ತೂಗಿಸ್ಲಿಕ್ಕೆ ಅನಿವಾರ್ಯವಾಗಿ ತೈಲದ ಬೆಲೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗೇ ಆಗ್ತದೆ. ಸೊ ಈ ರೀತಿಯ ದೋಷಗಳೆಲ್ಲ ನಾವು ಈ 3 ತಿಂಗಳಿಂದ ಕಳೆದುಕೊಂಡು ಈಗ ಮೇ ತಿಂಗಳಿಗೆ ಬಂದಿದ್ದೇವೆ. ಕುಜನು ಸ್ವಕ್ಷೇತ್ರದಲ್ಲಿ ಬರ್ತಕ್ಕಂತಹ ತಿಂಗಳು, ಶುಕ್ರನೂ ಸ್ವಕ್ಷೇತ್ರದಲ್ಲಿ, ಗುರುವೂ ಅನುಕೂಲಕರನಾಗಿರ್ತಕ್ಕಂಥದ್ದು, ರವಿಯೂ ಕೂಡ ಉಚ್ಚ ಮತ್ತು ದಿಗ್ಬಲ ಇರತಕ್ಕಂತಹ ತಿಂಗಳು. ಬಹುತೇಕ 10ನೇ ತಾರೀಕು ಕಳೆದ ನಂತರ ಬಹುತೇಕ ಈ ದೋಷಗಳಿಗೆಲ್ಲ ಏನಿದೆ, ಈ 2.5 ತಿಂಗಳಿನ ವಿಷಯವು ಸಾಕಷ್ಟು ಪರಿಹಾರದತ್ತ, ಜನಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಕ್ಕಂತಹ ಅನಿವಾರ್ಯತೆ
ದೇಶಗಳನ್ನು ಆಳ್ತಾ ಇರತಕ್ಕಂತಹ ರಾಜರಿಗೆ ಅನಿವಾರ್ಯತೆ ಸೃಷ್ಟಿಯಾಗ್ತದೆ ಈ ತಿಂಗಳಿಂದ. ಹಾಗಾಗಿ ಗ್ರಹಾನುಕೂಲೇನ ಬಲಿಷ್ಠವು, ಏನಪ್ಪ ಯಾವುದಾದ್ರು ಒಂದು ಒಳ್ಳೆಯ ಕೆಲಸ ಮಾಡ್ತೀನಿ ಅಥವಾ ಏನಾದ್ರು ಒಂದು ಸಮಸ್ಯೆ ಪರಿಹಾರ ಆಗುತ್ತಾ ಅಂತ ಯೋಚನೆ ಮಾಡಿದಾಗ ಗ್ರಹಾರಿಷ್ಟ ಏನಿದೆ, ಗ್ರಹ ಬಲ ಏನಿದೆ ಅದು ಬಲಿಷ್ಠವಾಗಿದೆಯಾ, ಅದು ಒಳ್ಳೇದಿದೆಯಾ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡೆಂಟ್ ಆಗಿದೆ. ಹಾಗಾಗಿ ಮೇ ತಿಂಗಳು ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ಗೋಚಾರದ ವಿಶೇಷ ಇದೆ. ಹಾಗಾಗಿ ಜನರಿಗೆ ಒಳ್ಳೆಯದು ಮಾಡ್ತಕ್ಕಂತಹ ತಿಂಗಳು ಕೂಡ ಈ ಮೇ ತಿಂಗಳಲ್ಲಿ ಅನಿವಾರ್ಯವಾಗಿ ಇವರಿಗೆಲ್ಲ ಬೇಕಾಗ್ತದೆ. ಅಮೆರಿಕಾ ಇಂದ ಇಸ್ರೇಲ್, ಇರಾನ್ ಮತ್ತು ಸೌದಿ ಪರ್ಯಂತ ಎಲ್ಲ ಕಡೆ ವಸಾಹತುಗಳಲ್ಲಿ ಇರ್ತಕ್ಕಂತಹ ಜನರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆಲ್ರೆಡಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನರ ಒಂದು ಗುಂಪನ್ನು ವಿರೋಧ ಕಟ್ಟಿಕೊಂಡು ತುಂಬ ದೊಡ್ಡ ಮಟ್ಟದ ಯುದ್ಧಗಳನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಆ ರೀತಿಯ ಒಂದು ಸಮಸ್ಯೆ ಆಲ್ರೆಡಿ ಆ ಸರ್ಕಾರಗಳು ಎದುರಿಸ್ತಾ ಇರೋ ಕಾರಣ ಅವರು ಅದನ್ನು ನಿಲ್ಲಿಸಲೇಬೇಕಾಗುತ್ತೆ. ಆ ರೀತಿಯ ತಿಂಗಳು ಕೂಡ ಈ ಮೇ ತಿಂಗಳಲ್ಲಿ ಆಗತ್ತೆ. ಮಾರ್ಚ್ ತಿಂಗಳಲ್ಲೂ ಹೇಳಿದ್ದೆ, ಏಪ್ರಿಲ್ ತಿಂಗಳದಲ್ಲೂ ಹೇಳಿದ್ದೆ, ಅರಿಷ್ಟಗಳು ಬಹಳ ದೋಷಕರವಾಗಿದೆ ಅಂತಂತ. ಹಲವಾರು ಜನರು ಕೇಳಿದ್ರು, ಏನಾದರೂ ನ್ಯೂಕ್ಲಿಯರ್ ಬಾಂಬ್ ಏನಾರ ಹಾಕಿಬಿಡ್ತಾರಾ, ಒಂದು ಸತಿ ಹಾಕಿ ಯಾಕೆ ಮುಗ್ಸೋಕ್ಕಾಗೋದಿಲ್ವಾ ಅಂತೆಲ್ಲ ಬಹಳಷ್ಟು ಜನ ಕೇಳಿದ್ರು. ನಮ್ಮ ಅಪೇಕ್ಷೆಯಂತೆ ಆಗುವಂತಹ ವಿಷಯ ಅಲ್ಲ ಅದು, ಅಥವಾ ಯಾವುದೋ ಒಬ್ಬ ರಾಜನ ಅಪೇಕ್ಷೆಯಂತೆ ಆಗುವ ವಿಷಯ ಅಲ್ಲ ಅದು. ಜ್ಯೋತಿಷ್ಯ ಪ್ರಕಾರ ಅಂತಹ ವರ್ಲ್ಡ್ ವಾರ್ 3ಗೆ ಅದು ರುಜು ಹಾಕ್ತಕ್ಕಂಥದ್ದು. ಯಾರಾದರೂ ಒಂದು ನ್ಯೂಕ್ಲಿಯರ್ ಬಾಂಬನ್ನು ಏನಾದ್ರು ಪ್ರಯೋಗ ಮಾಡಿಬಿಟ್ರೆ 3ನೇ ಮಹಾ ವಿಶ್ವಯುದ್ಧಕ್ಕೆ ಅದು ಶುರು ಆಗಿಬಿಡ್ತದೆ. ಆಗ ನಾನು ಹೀಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನೀವು ಕೂಡ ಇಂಥದ್ದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಆ ಪರಿಸ್ಥಿತಿ ಇರಲ್ಲ. ಅದರ ಗಾಢಾಂಧತೆ, ಅದರ ಕತ್ತಲೆ ನಾವು ನೋಡದೇ ಇರೋ ಹಾಗೆ ಆಗಲಿ, ನಮ್ಮ ಮುಂದಿನ ಪೀಳಿಗೆಗಳೂ ನೋಡದೇ ಇರೋ ಹಾಗೆ ಆಗಲಿ. ಈ ರಾಕ್ಷಸೀಯ ಪ್ರವೃತ್ತಿಯ ಜನರಿಗೆ, ರಾಜರಿಗೆ ಅದನ್ನು ಎಂದಿಗೂ ಬಳಸದೇ ಇರತಕ್ಕಂತಹ ಈ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಎಂದಿಗೂ ಬಳಸದೇ ಇರತಕ್ಕಂತಹ ಸನ್ನಿವೇಶಗಳು ದೇವರು ಗುರುಗಳು ಉಂಟು ಮಾಡಲಿ ಅಂತಂತ ನಾವೆಲ್ಲರೂ ದಿನ ಒಮ್ಮೆ ಆದರೂ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ಏನೋ ಅವ್ರಿಗೆ ಮೇಲೆ ಒಂದು ಸತಿ ಬಟನ್ ಒತ್ತುಬಿಟ್ಟು ಮುಗಿಸ್ಬಿಡೋಕ್ಕಾಗೋದಿಲ್ವಾ ಅಂತಂತನ್ನೋಷ್ಟು ಸರಳದ ಸುಲಭದ ವಿಷಯ ಅಲ್ಲ ಅದು. ಬಹುತೇಕ ಜಗತ್ತು ನಿರ್ನಾಮ ಆಗೋಗ್ತದೆ, ಮತ್ತು ವರ್ಷಾನುಗಟ್ಟಲೆ ನಡೀತದೆ. ಅದರ ಕಲ್ಪನೆ ಇಷ್ಟು ಮಾತ್ರ ನಾನೀಗ ಹೇಳಬಲ್ಲೆ ಅಷ್ಟೇನೇನೆ. ಹಾಗೆಲ್ಲ ಯೋಚನೆ ಮಾಡಬಾರ್ದು ಅಂತಂತ ಹೇಳಲಿಕ್ಕೆ ಈ ಗ್ರಹಾರಿಷ್ಟಗಳ ವಿಷಯದಲ್ಲಿ ಆಗದೇ ಇರತಕ್ಕಂತಹ ಗ್ರಹಾರಿಷ್ಟವೇ. ಯಾಕಂದರೆ ಶನಿಯ ಕೇಂದ್ರ ಮುಗಿದ ವರ್ಷ 2025 ಮಾರ್ಚ್ಗೆ ಶನಿಯ ಕೇಂದ್ರದ ವರ್ಷ ಮುಗಿಯಿತು. ಮೀನರಾಶಿಗೆ ಹೋದ ಮೇಲೆ ಶನಿಯ ಕೇಂದ್ರವು ಕಳೆದು ಈಗ ಗುರುವಿನ ಕೇಂದ್ರದ ವರ್ಷಗಳು. ಇಂತಹ ಸಂದರ್ಭದಲ್ಲೆಲ್ಲ ಆ ರೀತಿಯ ದೋಷಗಳು ಆಗೋದಿಲ್ಲ. ಆಗಿದ್ದಿದ್ದರೆ 5 ವರ್ಷದ ಒಳಗಡೆ ಆಗಬೇಕಾಗಿತ್ತು. ಕೋವಿಡ್ ಆಯಿತು, ಶನಿಯ ಕೇಂದ್ರದ ವರ್ಷ. ಕೋವಿಡ್ ಆದಮೇಲೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಶುರುವಾಯಿತು. 4 ವರ್ಷದಿಂದ ಬಡಿದಾಡ್ತಾನೇ ಇದ್ದಾರೆ. ಅದು ಹೆಂಗೆ ಬದುಕಿದಾರೋ, ಅದು ಹೆಂಗೆ ಅನ್ನ ನೀರು ಊಟ ಮಾಡ್ತಿದ್ದಾರೋ ದೇವರೇ ಬಲ್ಲ. ಆದರೂ ನಡೀತಾನೇ ಇದೆ, ಮುಗಿದಿಲ್ಲ. ಅದಿನ್ನೇನಪ್ಪ ಮುಗಿಸ್ತಾರೆ ಅಂತನ್ನೋ ಹೊತ್ತಿಗೆ ಈ ಇಸ್ರೇಲು, ಇರಾನು, ಅಮೆರಿಕ ಸೇರಿಕೊಂಡು ತೈಲಕ್ಕೋಸ್ಕರ, ಯುರೇನಿಯಮ್ಗೋಸ್ಕರ ಮತ್ತು ಶುರು ಮಾಡಿದ್ರು. ಇದೆಲ್ಲ ಶನಿಯ ಕೇಂದ್ರದ ವರ್ಷಗಳಲ್ಲಿ, ಈ 5 ವರ್ಷಗಳಲ್ಲಿ ಆಗಿರ್ತಕ್ಕಂತಹ ಒಂದು ಕೆಟ್ಟ ಏಳಿಗೆಗಳು, ಆಯಿತಾ. ಅದರದ್ದು ಒಂದು
ರೆಸಿಡ್ಯೂ ಅಂತಂತೇಳಿ ಉಳಿಕೆ, ಪಳಿ ಉಳಿಕೆ ಅಂತ ಏನು ಹೇಳ್ತೀವಿ, ರೆಸಿಡ್ಯೂ ಅಂತಂತೇನು ಹೇಳ್ತಾರೆ, ಆ ರೀತಿಯ ಒಂದು ದೋಷವು ಈ ವರ್ಷದ ಏಪ್ರಿಲ್ ಮಾಸ ಕಳೆಯುವವರೆಗೂ ಅದರದ್ದೊಂದು ದೋಷ ಇತ್ತು. ಮೇನಲ್ಲಿ ಅದೆಲ್ಲವೂ ಪರಿಹಾರ ಆಗಿ ಜನಸಾಮಾನ್ಯರತ್ತ ಜನಜೀವನದ ವಿಷಯದ ಬಗ್ಗೆ ರಾಜರಿಗೆ, ಆಳುವ ನಾಯಕರುಗಳಿಗೆ ಮನಸ್ಸಾಗ್ತದೆ ಅಂತನ್ನುವುದು ಸದ್ಯಕ್ಕೆ ಒಂದು ಸಮಾಧಾನದ ಸಂಗತಿ. ಮುಂದೆ ಮೇ ತಿಂಗಳ ಮೇಷಾದಿ ದ್ವಾದಶ ರಾಶಿ ಫಲವನ್ನು ಒಂದೊಂದೇ ನೋಡೋಣ. ಮೇ 2026 ಮಾಸ ಭವಿಷ್ಯದ ರಾಶಿ ಫಲಕ್ಕೆ ಇನ್ನು ನೋಡೋಣ ಒಂದೊಂದೇ ರಾಶಿಯಲ್ಲಿ. ಮೇಷರಾಶಿಗೆ ರವಿಯ ಅನುಕೂಲ, ಶುಕ್ರನ ಅನುಕೂಲ ಎರಡೂ ಇದೆ. ಚೈತನ್ಯದಾಯಕವಾಗಿರ್ತಕ್ಕಂಥ ತಿಂಗಳಾಗಿರ್ತದೆ. 10ನೇ ತಾರೀಕು ನಂತರ ನಿಮ್ಮ ರಾಶೀಶ ಕುಜನು ಸ್ವಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು, ಅದು ಕೂಡ ಬಹಳ ಒಳ್ಳೆಯ ಫಲವನ್ನು ತರ್ತದೆ. ವ್ಯಯದಲ್ಲಿ ಇರ್ತಕ್ಕಂತಹ ಶನಿಯ ದೋಷ, ವ್ಯಯದಲ್ಲಿ ಇದ್ದಂತಹ ಕುಜನ ದೋಷ ಈ ತಿಂಗಳು ಪರಿಹಾರವಾಗಿ ಮಾನಸಿಕವಾಗಿ ಸ್ವಸ್ಥರಾಗ್ತೀರಿ. ಒಂದು ನೀವು ಮೇಷರಾಶಿಯವರು ಸ್ವಭಾವತಃ ಚೈತನ್ಯಶೀಲರು, ಅವರಿಗೆ ದೀರ್ಘವಾಗಿ ಅವರನ್ನು ಸೋಲಿಸಲಿಕ್ಕೂ ಆಗದು, ಮತ್ತು ದೀರ್ಘವಾಗಿ ಅವರನ್ನು ಹಿಡಿದಿಟ್ಟುಕೊಂಡಿರೋಕ್ಕೂ ಆಗೋದಿಲ್ಲ, ಆ ರೀತಿಯ ಒಂದು ಸ್ವಭಾವ. ಆದರೂ ಕೂಡ ವ್ಯಯದಲ್ಲಿ ಇರತಕ್ಕಂತಹ ಶನಿ ಮತ್ತು ಕುಜರ ದೋಷ ಅವರಿಗೂ ಕೂಡ ಒಂದಷ್ಟು ದುಃಖ, ಒಂದಷ್ಟು ಸಂತಾಪ, ಒಂದಷ್ಟು ವೇದನೆ ಅಥವಾ ಗತಶೋಕ ಇತ್ಯಾದಿ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಅದು ಪರಿಹಾರ ಆಗಿ ಮುಂದೆ ಹೋಗ್ತಕ್ಕಂತಹ ತಿಂಗಳು ಕುಜ, ರವಿ, ಶುಕ್ರ ಈ ಅನುಕೂಲಕರವಾಗಿ, ಮತ್ತು ಬುಧನೂ ಬರ್ತಾನೆ ಇದೇ ತಿಂಗಳು. ಜನ್ಮಕ್ಕೆ ಬುಧಾದಿತ್ಯ ಯೋಗ ಆಗ್ತದೆ, ಕುಜನೂ ಅನುಕೂಲಕರ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಬೆಟರ್ ಆಗ್ತದೆ. ಮಾನಸಿಕವಾಗಿ ಸ್ವಲ್ಪ ಇದ್ದಂತಹ ಒಂದು ಒತ್ತಡ ಸ್ವಲ್ಪ ಕಡಿಮೆ ಆಗ್ತದೆ. ಆಗುತ್ತೆ, ಮನಸ್ಸು ಸ್ವಸ್ಥರಾಗಬೇಕು, ಅದನ್ನು ಬಹಳ ವಿಶೇಷವಾಗಿ ಅನುಭವಿಸ್ತೀರಿ. ನಿದ್ರಾಹೀನತೆಯಿಂದ ಬಳಲ್ತಾ ಇರತಕ್ಕಂಥವರು, ಅವ್ರಿಗೂ ಕೂಡ ಇದೆಲ್ಲ ಪರಿಹಾರ ಆಗ್ತದೆ. ಇದರಿಂದ ಶ್ರೀ ನರಸಿಂಹದೇವರನ್ನು ವಿಶೇಷವಾಗಿ ಸ್ಮರಣೆ, ನಾಮಸ್ಮರಣೆ, ಅಭಿಷೇಕ ಸೇವೆ, ದರ್ಶನ, ಮಹಾ ನರಸಿಂಹ ಕ್ಷೇತ್ರಗಳಿಗೆ, ಮಹಾವರಾಹಸ್ವಾಮಿಯ ಕ್ಷೇತ್ರಗಳಿಗೆ, ನಿಮ್ಮ ಊರಿನಲ್ಲಿ ಹತ್ತಿರದಲ್ಲಿ ಇರತಕ್ಕಂತಹ ಕ್ಷೇತ್ರಗಳಿಗೆ ದರ್ಶನ, ಯಥಾಶಕ್ತಿ ಪ್ರದಕ್ಷಿಣೆ, ಈ ರೀತಿಯೆಲ್ಲ ನರಸಿಂಹದೇವರು, ಭೂವರಾಹ ದೇವರನ್ನು ನೀವು ಹೆಚ್ಚು ಪ್ರಾರ್ಥನೆ ಮಾಡಬೇಕು. ಸಂಪದಾಭಿವೃದ್ಧಿ ಆಗ್ತದೆ. ಮುಂದೆ ವೃಷಭ ರಾಶಿ. ಶುಭ ಕಾರ್ಯದ ಶುಭದ ತಿಂಗಳು ಅಂತಂತ ವೃಷಭ ರಾಶಿಯವರಿಗೆ ಆರಾಮಾಗಿ ಹೇಳಬಹುದು. ವಿವಾಹಾದಿ ಉತ್ಸವಗಳು, ಅದರಲ್ಲಿ ಪಾಲ್ಗೊಳ್ಳುವಿಕೆ, ಮದುವೆ ಮುಂಜಿ ಇತ್ಯಾದಿ ಮನೆಯಲ್ಲಿ ಕೂಡ ನಡೀತಕ್ಕಂಥವರಿಗೆ ವಿವಿಧವಾಗಿರ್ತಕ್ಕಂಥ ವೈಭವದಲ್ಲಿ ನಡೀತಕ್ಕಂತಹ ತಿಂಗಳು. ದೈವ ದೇವರುಗಳ ಆರಾಧನೆ, ದಾನ ಧರ್ಮ ಕಾರ್ಯಗಳು ಅನೇಕವಾಗಿ ನಡೀತದೆ. ವಾಸ ಭೂಮಿ ಮತ್ತು ಭೂ ಸಂಬಂಧಿ ಇರತಕ್ಕಂಥ ವ್ಯವಹಾರಗಳು ಸ್ವಲ್ಪ ನಿಧಾನವಾದರೂ ಕೂಡ ಅದರಲ್ಲಿ ಪ್ರಗತಿ ಇದೆ. ಅದನ್ನು ಪ್ರಯತ್ನ ಮಾಡ್ತಾ ಮುಂದೆ ಹೋಗಬಹುದು. ಸ್ವಕ್ಷೇತ್ರದಲ್ಲಿ ಶುಕ್ರನ ಅನುಕೂಲ, ದ್ವಿತೀಯದಲ್ಲಿ ಈ ತಿಂಗಳು ಕೊನೆಯವರೆಗೂ ಗುರುವಿನ ಬಲ ಇರ್ತದೆ. ಹಾಗಾಗಿ ಆದಾಯಕ್ಕೆ ಏನು ತೊಂದರೆ ಇರೋದಿಲ್ಲ, ಖರ್ಚಿಗೂ ಏನು ಕಡಿಮೆ ಇರೋದಿಲ್ಲ. ದುಡಿದಿದ್ದಷ್ಟು ಕೂಡ ಖರ್ಚು ಮಾಡುವಷ್ಟು ಕೆಲವರಿಗೆ ವ್ಯವಸ್ಥೆ ಇರ್ತದೆ. ಕೆಲವರು 100 ರೂಪಾಯಿ ಸಂಪಾದನೆ ಮಾಡಿ 50 ರೂಪಾಯಿ ಖರ್ಚಾಗ್ತದೆ, 50 ರೂಪಾಯಿ ಬರ್ತದೆ. ಕೆಲವರಿಗೆ 50 ರೂಪಾಯಿ ಇನ್ವೆಸ್ಟ್ಮೆಂಟು, 50 ರೂಪಾಯಿ ಲಾಭ. ಒಂದು ಎಷ್ಟು ಮಾಡಿರ್ತೀರೋ ಅಷ್ಟು, ಆ ರೀತಿ ಅಂದರೆ ಯಾರಿಗೂ ಕೂಡ ಲಾಸ್ ಅಂತ ಏನು ಆಗೋದಿಲ್ಲ. ವೃಷಭ ರಾಶಿಯವರಿಗೆ ಒಳ್ಳೆಯ ತಿಂಗಳು, ಒಳ್ಳೆಯ ಅನುಕೂಲಕರವಾಗಿರ್ತಕ್ಕಂತಹ ತಿಂಗಳು. ಶ್ರೀನಿವಾಸ ದೇವರು, ಭೂವರಾಹಸ್ವಾಮಿ ಇವರ ಉಭಯ ಮೂರ್ತಿಗಳ ದರ್ಶನ, ಯಥಾಶಕ್ತಿ ಪ್ರಾರ್ಥನೆ,
ತುಳಸಿ ಅರ್ಚನೆಗಳನ್ನು ಮಾಡಿ ಅವನ ಕೃಪೆಗೆ ಪಾತ್ರರಾಗಬೇಕು. ಮುಂದೆ ಮಿಥುನ ರಾಶಿ, ಜನ್ಮ ಗುರುವಿನ ಕೊನೆ ತಿಂಗಳು. ಈ ತಿಂಗಳು ಕಳೆದರೆ ನಿಮಗೆ ಮಿಥುನ ರಾಶಿಯವರಿಗೆ ಗುರು ಬಲ ಬರ್ತದೆ. ಬಹಳ ವರ್ಷ ಆಗಿತ್ತು, ಎರಡನೇ ಗುರುಬಲ ಬಂತು. ಎರಡನೇ ಗುರುಬಲ ಇರುವುದರಲ್ಲೇ ಅತ್ಯಂತ ಉತ್ತಮ. ಎರಡನೇದು ಬಿಟ್ಟರೆ 9ನೇ ಮನೆ ಅಥವಾ 11ನೇ ಮನೆ. ಈ 11ನೇ ಮನೆ ಬಿಡಿ, ಅದು ಯಾವ ಗ್ರಹರು ಬಂದರೂ ಒಳ್ಳೆಯದೇನೆ. ಗುರುವಿಗೆ 2ನೇ ಮನೆ ಮತ್ತು ಗುರುವು 9ನೇ ಮನೆಯಲ್ಲಿ ಇದ್ದಾಗ ಅದು ಎಲ್ಲ ಗುರುಬಲಕ್ಕಿಂತ ಆ ಗುರುಬಲವು ವಿಶೇಷವಾಗಿರ್ತಕ್ಕಂಥ ಫಲದಾಯಕ ಅಂತಲೇ ಶಾಸ್ತ್ರ ನಿರ್ಣಯ. ಜನ್ಮಗುರು ಪರಿಹಾರವಾಗಿ ಗುರುಬಲ ಬರ್ತಕ್ಕಂತಹ ತಿಂಗಳ ಕೊನೆಯಲ್ಲಿ ಗುರುವು ಕರ್ಕ ರಾಶಿಗೆ ಹೋಗ್ತಾನೆ. ಆ ರೀತಿಯ ವಿಶೇಷ ತಿಂಗಳು. ಸ್ಥಾನ ಬದಲಾವಣೆ, ವಾಸ ಬದಲಾವಣೆ, ಹೊಸ ಜಾಗ ಖರೀದಿ ಮಾಡ್ತಕ್ಕಂಥದ್ದು, ವಸ್ತು ವಾಹನಗಳು ಖರೀದಿ ಮಾಡ್ತಕ್ಕಂಥದ್ದು, ಹಳೆಯ ವಸ್ತುಗಳು ಹೋಗಿ ಹೊಸ ವಸ್ತುಗಳು ಬರ್ತಕ್ಕಂಥದ್ದು, ಇದೆಲ್ಲವನ್ನೂ ಕೂಡ ಮಿಥುನ ರಾಶಿಯವರು ಅನುಭವಕ್ಕೆ ಬರ್ತದೆ. ಬಾಡಿಗೆ ಗಾಡಿ ಓಡಿಸ್ತಾ ಇದ್ದವರು ಕೂಡ ಅದನ್ನು ಕೊಟ್ಟುಬಿಟ್ಟು ಹೊಸ ಬಾಡಿಗೆ ಗಾಡಿ ಓಡಿಸ್ತಕ್ಕಂಥದ್ದಾಗತ್ತೆ. ಅವರವರ ಸ್ಥಾನಮಾನಗಳಲ್ಲಿ ಬೇರೆ ಬೇರೆ ಇರಬಹುದು, ಆದರೆ ಅವರೆಲ್ಲರೂ ಕೂಡ ಒಳ್ಳೆಯದನ್ನೇ ಪಡೀತಾರೆ ಅಂತಕ್ಕಂಥದ್ದು ಒಟ್ಟು ಅರ್ಥ. ಮಿಥುನ ರಾಶಿಯವರಿಗೆ ಗುರುಬಲ ಉತ್ತಮಗೊಳ್ಳುವುದರಿಂದ ಧನಾದಾಯದಲ್ಲಿ, ವ್ಯವಹಾರದಲ್ಲಿ, ಅಧಿಕಾರ ಯೋಗಾದಿಗಳು ಇತ್ಯಾದಿಗಳು ಸಿದ್ಧಿಸ್ತದೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ವೈದ್ಯರಿಗೆ, ವಿದ್ಯಾರ್ಥಿಗಳಿಗೆ, ಸ್ತ್ರೀಯರಿಗೆ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಬಹಳ ಒಳ್ಳೆಯದು. ಈ ಒಂದು ವಿಷಯದಲ್ಲಿ 9ನೇ ಮನೆಯ ಶನಿಯ ಒಂದು ದೋಷವೂ ಇದೆ. ಆದರೆ ಆ ಶನಿಯ ದೋಷವೂ ಕೂಡ ಕರ್ಕ ರಾಶಿಗೆ ಬಂದ ನಂತರ ಪರಿಹಾರ ಆಗುತ್ತೆ. ಅದನ್ನು ಜೂನ್ ತಿಂಗಳ ಮಾಸ ವಿಶೇಷದಲ್ಲಿ ಹೇಳೋಣವಾಗುತ್ತೆ. ಮಿಥುನ ರಾಶಿಯವರು ಶ್ರೀ ಗುರುಪೀಠ, ರಾಘವೇಂದ್ರ ಸ್ವಾಮಿಗಳು, ಗುರುಪೀಠ ದರ್ಶನ, ಪ್ರತ್ಯಕ್ಷ ಗುರುಗಳ ಸೇವೆ ಇತ್ಯಾದಿ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೇವೆಗಳನ್ನು, ಪುಣ್ಯ ಕೆಲಸಗಳನ್ನು ಮಾಡ್ತಾ ಈ ತಿಂಗಳನ್ನು ಮುಂದುವರಿಸ್ತಕ್ಕಂಥದ್ದು ಅಥವಾ ಮುಂದಿನ ತಿಂಗಳನ್ನು ಬರಮಾಡಿಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಮುಂದೆ ಕರ್ಕ ರಾಶಿ. ಕರ್ಕ ರಾಶಿಗೆ ಜನ್ಮಕ್ಕೆ ಗುರು ಬರುವ ತಿಂಗಳು. ಅಂದರೆ ವ್ಯಯದಲ್ಲಿ ಇರತಕ್ಕಂತಹ ಗುರುವು ಈ ತಿಂಗಳು ಅಷ್ಟೇ, ಮುಂದಿನ ತಿಂಗಳಿಂದ ನಿಮ್ಮ ಜನ್ಮ ರಾಶಿಗೆ, ಉಚ್ಚ ರಾಶಿಗೆ ಬರ್ತಕ್ಕಂತಹ ತಿಂಗಳು. ವ್ಯಯದ ಗುರುವಿನ ಸ್ವಲ್ಪ ದೋಷ ಬಲವಿರೋದಿಲ್ಲ, ಆ ದೋಷ ಪರಿಹಾರ ಆಗ್ತದೆ. ಒಂದು ಹೊಸ ಜವಾಬ್ದಾರಿ ಬರ್ತಕ್ಕಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಯಾವುದ್ಯಾವುದು ಈ ಭೂಮಿ, ನೀರು, ಕೃಷಿ, ಗೋ ಸಾಕಣೆ ಮತ್ತು ಈ ಪರಿವಾರಗಳನ್ನು ಆಳ್ತಕ್ಕಂತಹ ಮಿನಿಸ್ಟೇರಿಯಲ್ ವಿಷಯಗಳು, ಇಂತಹ ಸಂದರ್ಭದಲ್ಲಿ ಅಥವಾ ಇಂಥ ಸಂಬಂಧದಲ್ಲಿ ಇರತಕ್ಕಂತಹ ಜನರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಏಳಿಗೆಯ ತಿಂಗಳು ಆಗ್ತದೆ. ಈ ಮೇ ತಿಂಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಸೇವೆಗಳು ನಡೆಯಲಿ, ಗುರುಪೀಠಗಳ ದರ್ಶನಗಳನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ನಿಮಗೆ ಈ ಗುರುವಿನ ಅನುಕೂಲದ ಕ್ಷೇತ್ರಗಳು ಅವೆಲ್ಲ. ಗುರುವಿನ ಅನುಕೂಲ ಜೂನ್ 1ರಿಂದ ಬರುತ್ತೆ. ಈ ತಿಂಗಳು ಆ ಗುರುವನ್ನು ಬರಮಾಡಿಕೊಳ್ತಕ್ಕಂತಹ ಒಂದು ಪ್ರಯತ್ನ ನಡೀಲಿ ಅಂತಂತ ವಿಶೇಷವಾಗಿ ಹೇಳ್ತಿರೋದು. ಕೆಲವರಿಗೆ ಪಿತೃಪೂಜಾದಿಗಳು ನಿಂತೋಗಿರ್ತದೆ. ಕರ್ಕ ರಾಶಿಯವರಿಗೆ, ವಿಶೇಷವಾಗಿ ಸ್ತ್ರೀಯರಿಗೆ ಮಾಡೋರಿರಲ್ಲ, ಅಳಿಯಂದಿರ್ತಾರೆ, ಅವರು ಮಾಡಲ್ಲ. ಅಧಿಕಾರ ಇರತಕ್ಕಂಥ ಮಕ್ಕಳಿಗೆ ಇನ್ನೂ ದೊಡ್ಡವರಾಗಿರಲ್ಲ. ಈ ರೀತಿಯೆಲ್ಲ ದೋಷಗಳು ಇರತಕ್ಕಂತಹ ಸ್ತ್ರೀಯರು ಯೋಗ್ಯ ಪುರೋಹಿತರನ್ನು ಹುಡುಕಿಕೊಂಡು ಹೋಗಿ ಶ್ರೀರಂಗಪಟ್ಟಣ ಅಥವಾ ಮಡಿಕೇರಿ, ತಲಕಾವೇರಿ ಅಥವಾ ಗೋಕರ್ಣ ಕ್ಷೇತ್ರದಲ್ಲಿ ಅವರು ನಿಮ್ಮ ಪರವಾಗಿ ನಿಮ್ಮ ಮುಂದೆಯೇ ನಿಮ್ಮ ಪಿತೃವರ್ಗದವರಿಗೆ ಸಂಕಲ್ಪಪೂರ್ವಕ ಏನು ಮಾಡಬೇಕು ಅದನ್ನು ಮಾಡಿ ಪ್ರಸಾದವನ್ನು ಕೊಟ್ಟು ನಿಮಗೆ ಆ ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಕರ್ಕ ರಾಶಿಯವರಿಗೆ ಪಿತೃಪೂಜಾದಿಗಳನ್ನು ವಿಶೇಷವಾಗಿ ಎಲ್ಲರೂ ಮಾಡಬೇಕು. ಕರ್ಕ ರಾಶಿಯವರು ವಿಶೇಷವಾಗಿ ಮಾಡ್ತಕ್ಕದ್ದು. 9ನೇ ಮನೆಯಲ್ಲಿ, 8ನೇ ಮನೆಯಲ್ಲೆಲ್ಲ ಪಾಪಗ್ರಹರು ಇದ್ದಾಗ ಪಿತ್ರಾದಿಗಳ ದೋಷಗಳು ಕೂಡ ಬರ್ತದೆ ಅಂತಂತ ಇದನ್ನು ಹೇಳಿದ್ದೇನೆ. ಮುಂದುವರೆದು ಸಿಂಹರಾಶಿ.
ರಾಹು ಮತ್ತು ಶನಿ ಕುಜರ ಅತಿ ಪಾಪದೋಷಗಳು ಪರಿಹಾರ ಆಗುವ ತಿಂಗಳು ಅಂತಂತ ಮೇ ತಿಂಗಳು. ಯಾಕಂದರೆ ಈ ರಾಹುವಿಗೆ ಬುಧನ ದೋಷ, ಶುಕ್ರನ ದೋಷ ಇದೆಲ್ಲ ಕಳೆದು, ಮತ್ತು ಕುಜನ ದೋಷ ಎಲ್ಲ ಕಳೆದಿರ್ತಕ್ಕಂಥದ್ದು, ಶನಿ ಕುಜರ ದೋಷಗಳ, ರವಿ ಎಲ್ಲ ಸೇರಿರ್ತಕ್ಕಂತಹ ದೋಷಗಳು ಇದೆಲ್ಲ ಕಳೆದು ಇನ್ನು ಕುಜ ಮತ್ತು ಶನಿಯ ಯುತಿ ಮಾತ್ರ ಪರಿಹಾರ ಆಗೋದಿದೆ. ಅದು 11ನೇ ತಾರೀಕು ಪರಿಹಾರ ಆಗುತ್ತೆ. ಸಿಂಹರಾಶಿಯವರಿಗೆ ನವಗ್ರಹ ಶಾಂತಿ, ಕಳಶಾರಾಧನೆ ಅಥವಾ ನರಸಿಂಹ ದೇವರಿಗೆ ಅಭಿಷೇಕ ಸೇವೆ, ನರಸಿಂಹದೇವರ ಹೋಮ ಅಥವಾ ಪಾಯಸ ಹೋಮ ಇತ್ಯಾದಿಗಳನ್ನು ವಿಶೇಷವಾಗಿ ಸಿಂಹರಾಶಿಯವರು, ವೃಶ್ಚಿಕ ರಾಶಿಯವರು ಸಮನಾಗಿ ಮಾಡಿಕೊಳ್ಳಬೇಕು. ಮುಂದೆ ಈ ಕುಜನ ದೋಷ ಪರಿಹಾರ ಆದ ಮೇಲೆ ಅನೇಕ ಒಳ್ಳೆಯದಾಗ್ತದೆ. ಅದಕ್ಕೆಲ್ಲ ಸ್ವಲ್ಪ ಈ ಪ್ರಾಯಶ್ಚಿತ್ತಗಳು ರಕ್ಷಾ ಕವಚವಾಗಿ ನಿಮ್ಮನ್ನು ಕಾಪಾಡುತ್ತದೆ. ವ್ಯಾವಹಾರಿಕವಾಗಿಯೂ ಕೂಡ ಈ ತಿಂಗಳು ಸ್ವಲ್ಪ ಪ್ರಗತಿ, ಅಂದರೆ ಸ್ವಲ್ಪ ಒಂದು ವಿಶ್ವಾಸ ಮೂಡ್ತದೆ, ಒಂದು ಆತ್ಮವಿಶ್ವಾಸ ಅಂತ ಏನು ಹೇಳ್ತೇವೆ, ಆ ರೀತಿಯ ಆತ್ಮವಿಶ್ವಾಸ ಮೂಡ್ತಕ್ಕಂಥ ತಿಂಗಳು ಕೂಡ ಸಿಂಹರಾಶಿಯವರಿಗೆ ಈ ತಿಂಗಳು ನಡೀತದೆ. ನರಸಿಂಹದೇವರ ಸೇವೆಯನ್ನು ವಿಶೇಷವಾಗಿ ಮಾಡ್ತಕ್ಕದ್ದು. ಮುಂದೆ ಕನ್ಯಾ ರಾಶಿ. ನಿಧಾನವಾದರೂ ಏಳಿಗೆಯ ಮಾಸ. ಇದೊಂದು ತಿಂಗಳು ಸ್ವಲ್ಪ ಇನ್ನೂ ನಿಧಾನ ಆಗ್ತಾ ಇದೆ, ಸ್ವಲ್ಪ ನಾಟ್ ಅಪ್ ಟು ದ ಮಾರ್ಕ್ ಅಂತಂತ ಏನು ಹೇಳ್ತೇವೆ, ಇದು ಸ್ವಲ್ಪ ಇನ್ನೂ ಅನುಭವಕ್ಕೆ ಇರ್ತದೆ, ಅದು ಪರಿಹಾರ ಆಗ್ತದೆ. ರವಿ, ಕುಜ, ಶುಕ್ರ, ಗುರು ಈ 4 ಗ್ರಹರ ಅತ್ಯುತ್ತಮ ಯೋಗಗಳು ಕನ್ಯಾ ರಾಶಿಯವರಿಗೆ. ಯಾರ್ಯಾರಿಗೆ ರವಿಯ ಅನುಕೂಲ ಇದೆಯೋ, ಗುರುವಿನ ಅನುಕೂಲ ಇದೆಯೋ ಜಾತಕದಲ್ಲಿ, ಶುಕ್ರನ ಅನುಕೂಲ ಇದೆಯೋ, ಕುಜನ ಅನುಕೂಲ ಇದೆಯೋ, ಅಂದರೆ 2ನೇ ಮನೆ, 4ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, ಈ ರೀತಿಯ ಅನುಕೂಲಗಳಿದೆಯೋ ಕನ್ಯಾ ರಾಶಿಯವರಿಗೂ ಆ ರೀತಿ ಅಂಥವರಿಗೆಲ್ಲ ಈ ತಿಂಗಳು ವಿಶೇಷವಾಗಿರ್ತಕ್ಕಂಥ ಬೆಟರ್ಮೆಂಟ್ ನಿರೀಕ್ಷೆ ಮಾಡಬಹುದು. ಮುಂದಿನ ತಿಂಗಳು ಆ ಅನುಭವಕ್ಕೆ ಬಂದಾಗ ನನ್ನನ್ನು ಜ್ಞಾಪಿಸ್ಕೊಳ್ತೀರಿ ನಮ್ಮ ಕಾರ್ಯಕ್ರಮವನ್ನು. ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮ, ವಿಷ್ಣುವಿನ ನಾಮಸ್ಮರಣೆ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತಕ್ಕಂತಹ ತ್ರಯನಾಮ ಜಪ ಮಾಡ್ತಕ್ಕಂಥದ್ದು, ಕೇಶವಾದಿ ನಾಮಗಳನ್ನು ಜಪ ಮಾಡ್ತಕ್ಕಂಥದ್ದು, ವಿಷ್ಣು ಪ್ರೀತಿಕರವಾಗಿರ್ತಕ್ಕಂತಹ ಸೇವೆ ಅಂದರೆ ನಾಮಸ್ಮರಣೆ ಒಂದೇ. ಕಲಿಯುಗದಲ್ಲಿ ಅದು ವಿಶೇಷವಾಗಿ. ಕನ್ಯಾ ರಾಶಿಯವರು ಬುಧನ ರಾಶಿಯಾಗಿರೋದ್ರಿಂದ ಬುಧನು ವಿಷ್ಣು ನಕ್ಷತ್ರ, ಅದು ವಿಷ್ಣು ಗ್ರಹ. ಹಾಗಾಗಿ ಎಷ್ಟೆಷ್ಟು ವಿಷ್ಣುವಿನ ಭಕ್ತಿಯನ್ನು ಈ ಕನ್ಯಾ ರಾಶಿಯವರು ಮಾಡ್ತೀರೋ ಅಷ್ಟಷ್ಟು ಗ್ರಹ ದೋಷಗಳು ನಿವಾರಣೆ ಆಗ್ತದೆ, ವಿಘ್ನಾದಿಗಳು ಪರಿಹಾರ ಆಗ್ತದೆ, ಹೊರಗಿನಿಂದ ಬರ್ತಕ್ಕಂತಹ ಅನೇಕ ದೋಷಗಳು ಪರಿಹಾರ ಆಗ್ತದೆ. ಹಾಗಾಗಿ ವಿಷ್ಣುವಿನ ಸೇವೆಯನ್ನು ವಿಶೇಷವಾಗಿ ಮಾಡ್ತಕ್ಕದ್ದು ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿ. ವ್ಯಾವಹಾರಿಕವಾಗಿ ಅನುಕೂಲಕರವಾಗಿರ್ತಕ್ಕಂತಹ ಮಾಸ. ಹೊಸ ಕೆಲಸ ಕಾರ್ಯಗಳನ್ನು ಶುರು ಮಾಡ್ತಕ್ಕಂಥದ್ದು, ಅಂಗಡಿ ದುಕಾನ್ಗಳನ್ನು, ಮುಂಗಟ್ಟುಗಳನ್ನು ಶುರು ಮಾಡ್ತಕ್ಕಂಥದ್ದು, ವಿದೇಶ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಇವರಿಗೆಲ್ಲ ಸ್ವಲ್ಪ ಬೆಟರ್ ಆಗುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ನಿಧಾನವಾದರೂ ಕೂಡ ಶುಭ ಸಂಬಂಧಗಳು ಕೈಗೂಡುತ್ತದೆ, ಸ್ವಲ್ಪ ನಿಧಾನವಾಗ್ತದೆ. ಶುಕ್ರನ ಬದಲಾವಣೆ ಆಗಬೇಕು ಮತ್ತು ಕುಜನ ಬದಲಾವಣೆ ಮೇಷಕ್ಕೆ ಆಗಬೇಕು. ಈ ರೀತಿಯ ಒಂದು ಬದಲಾವಣೆ ಆಗ್ತಕ್ಕಂತಹ ತಿಂಗಳು ತುಲಾರಾಶಿಯವರಿಗೆ. ಶ್ರೀ ದುರ್ಗಾದೇವಿಯ ಆರಾಧನೆ ಪ್ರತಿನಿತ್ಯ ಮನೆ ದೇವರ ಇಷ್ಟದೇವರ ಪೂಜೆ ಮಾಡಿ ದುರ್ಗಾದೇವಿಯ ಸ್ತೋತ್ರವನ್ನು ಹೇಳಿ ಬೆಳಗ್ಗೆ ಅಥವಾ ಸಾಯಂಕಾಲ ಎರಡೂ ಹೊತ್ತು ಮಾಡಿದ್ರೂ ಬಹಳ ಒಳ್ಳೆಯದೇ. ದುರ್ಗಾದೇವಿಯ ಸ್ತೋತ್ರ, ಒಂದು ಕುಂಕುಮದಲ್ಲಿ ಅಷ್ಟೋತ್ತರ ಅರ್ಚನೆ ಅಥವಾ ದೀಪ ಇಟ್ಟು ಅರ್ಚನೆ ಅಷ್ಟೋತ್ತರ ಓದ್ತಾ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಕ್ಕಂತಹ ಕೆಲಸವು ಕೂಡ ಸೇವೆಯನ್ನು ಕೂಡ ವಿಶೇಷವಾಗಿರ್ತಕ್ಕಂತಹ ಸತ್ಫಲವನ್ನು ತರ್ತದೆ ತುಲಾರಾಶಿಯವರಿಗೆ. ಮುಂದುವರೆದು ವೃಶ್ಚಿಕ ರಾಶಿ. ರಾಜರಿಗೆ ಪೀಡೆ ಅಥವಾ ರಾಜರಿಂದ ಪೀಡೆ ಅದನ್ನು ಅನುಭವಿಸ್ತಾ ಇದ್ದೀವಿ ಆಲ್ರೆಡಿ. 2 ತಿಂಗಳಿಂದ ಏನಾಗ್ತಾ ಇದೆ, ರಾಜರಿಂದ
ಮತ್ತು ರಾಜರುಗಳಿಗೆ ಪರಸ್ಪರ ಏನೇನು ಆಗ್ತಾ ಇದೆ, ದೇಶಗಳನ್ನು ಆಳ್ತಾ ಇರತಕ್ಕಂಥವರು ಅಂತಂತ ನಾವು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ. ಈ ರಾಜರಿಗೆ ಪೀಡೆ ಮತ್ತು ರಾಜರಿಂದ ಪೀಡೆ ಏನಿದೆ ಇದು ಪರಿಹಾರ ಆಗ್ತಕ್ಕಂತಹ ತಿಂಗಳು ಅಂತಂತ ಒಂದು ಸಮಾಧಾನ ಹೇಳಬಹುದು. ವ್ಯಾವಹಾರಿಕವಾಗಿ ನಿಧಾನವೇ ಇರ್ತದೆ. ನಾನಾ ಬಗೆಯ ಗ್ರಹಾನುಕೂಲಗಳು ಒಟ್ಟಿಗೆ ಬರ್ತದೆ ಈ ತಿಂಗಳು. ಆದರೂ ಕೂಡ 15ನೇ ತಾರೀಕು ನಂತರದ ಮೇ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಧನಾನುಕೂಲ, ಒಂದಷ್ಟು ವ್ಯಾಪಾರ ವ್ಯವಹಾರಗಳ ಅನುಕೂಲಗಳು ಆಗ್ತದೆ. ಪಂಚಮ ಶನಿಯ ದೋಷದೊಂದಿಗೆ ಅನೇಕ ಗ್ರಹಾರಿಷ್ಟಗಳು ಇದ್ದರೆ ಏನೆಲ್ಲ ಸಮಸ್ಯೆಗಳು ಬರಬಹುದೋ ಅದರ ಅನುಭವ ಈ 2 ತಿಂಗಳಿಂದ ವೃಶ್ಚಿಕ ರಾಶಿಯವರು ನೋಡಿದ್ದೀರಿ. ಹಾಗಾಗಿ ಧೈರ್ಯವಂತರಾಗಿರಬೇಕು. ಧೈರ್ಯ ಬರೋದು ಅನುಭವದಿಂದ. ಅನುಭವವೇ ಇಲ್ಲದೆ ಧೈರ್ಯ ಬರೋಕ್ಕಾಗಲ್ಲ. ಭಯವಂತರೂ ಆಗಬೇಕಂತೆ ಜೀವನದಲ್ಲಿ. ಆ ಭಯವಂತರೂ ಆಗ್ತಕ್ಕಂಥದ್ದು ಅದು ಒಂದು ಅನುಭವನೇ. ಹಾಗಾಗಿ ಭಯವಾಗಲಿ ಧೈರ್ಯವಾಗಲಿ ಅನುಭವದ ಆಧಾರದ ಮೇಲೆ ಆಗಬೇಕು. ಹಾಗಾಗಿ ಅಂಥದ್ದನ್ನು ಕಲಿಸ್ತಕ್ಕಂತಹ ಒಂದು ಟೈಮ್ ಅಂತ ಏನು ಹೇಳ್ತೀವಿ ನಾವು, ಕಾಲ, ಆ ಕಾಲವು ನಮ್ಮನ್ನು ಈ ರೀತಿಯೆಲ್ಲ ಪರೀಕ್ಷೆ ಮಾಡ್ತದೆ. ವೃಶ್ಚಿಕ ರಾಶಿಯವರಿಗೆ ನಾನು ಏನಕ್ಕೆಲ್ಲ ಹೇಳ್ತಾ ಇದ್ದೀನಿ ಅಂತಂತ ಅರ್ಥ ಆಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅದು ಕೂಡ ಪರಿಹಾರ ಆಗ್ತಕ್ಕಂತಹ ತಿಂಗಳು. ವ್ಯಾವಹಾರಿಕವಾಗಿ ನಿಧಾನವಾದರೂ ಒಳ್ಳೆಯದಾಗ್ತದೆ. ನವಗ್ರಹ ಶಾಂತಿ ವಿಶೇಷವಾಗಿ ಮಾಡ್ತಕ್ಕದ್ದು. ನರಸಿಂಹದೇವರ ಕ್ಷೇತ್ರ ದರ್ಶನ ಇತ್ಯಾದಿ ಸೇವೆಗಳನ್ನು ಕೂಡ ವೃಶ್ಚಿಕ ರಾಶಿಯವರು ಯಥಾಶಕ್ತಿ ಮಾಡಿಕೊಂಡು ಮುಂದುವರೆದ ಪಕ್ಷದಲ್ಲಿ ಗುರುವಿನ ಅನುಕೂಲ ಜೂನ್ ತಿಂಗಳಿಂದ ಆಗ್ತದೆ. ಆಗ ಏನೋ ಒಂದು ದೊಡ್ಡ ಭಾರ, ಬರ್ಡನ್ ಪರಿಹಾರ ಆದಂತೆ ನಿಮಗೆ ಅನುಭವಕ್ಕೆ ಬರುತ್ತದೆ. ಆಗ ನಮ್ಮನ್ನು, ನಮ್ಮ ಕಾರ್ಯಕ್ರಮವನ್ನು ಸ್ಮರಣೆ ಮಾಡ್ಕೊಳ್ತೀರಾ ಅಂತಂತ ಅಂದ್ಕೊಳ್ತೇನೆ. ಮುಂದೆ ಧನುರ್ರಾಶಿ ವಿಶೇಷವಾಗಿರ್ತಕ್ಕಂತಹ ವರ್ಷದಲ್ಲಿ ಧನುರ್ರಾಶಿಯವರು ಕಳೆದ 1 ವರ್ಷದಿಂದ ವೃಷಭದಲ್ಲಿ ಗುರು ಇದ್ದಾಗಿನಿಂದಲೂ ಮತ್ತು ಸಪ್ತಮ ಮಿಥುನ ರಾಶಿಯಲ್ಲಿ ಗುರು ಇರುವವರೆಗೂ ಕೂಡ ಸುಮಾರು 1.5 ವರ್ಷಕ್ಕಿಂತ ಹೆಚ್ಚು ಅನೇಕ ಸತ್ಫಲಗಳನ್ನು, ಅನೇಕ ಒಳ್ಳೆಯ ಜೀವನವನ್ನು ನೀವು ನೋಡಿರುತ್ತೀರಿ ಧನುರ್ರಾಶಿಯವರು. ಯಾಕಂದರೆ ತೃತೀಯದಲ್ಲಿ ಶನಿ ಇದ್ದ ಸಮಯ, ಶನಿಯ ಬಾಧೆ ಇಲ್ಲ, ಗುರುವಿನ ಅನುಕೂಲ ಇದೆ. ಇದು ಎರಡಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಧನುರ್ರಾಶಿಯವರಿಗೆ ಈ ತಿಂಗಳವರೆಗೂ ಆ ರೀತಿಯ ಗುರುವಿನ ಅನುಕೂಲ, ಶನಿಯ ಅನುಕೂಲ ಎರಡೂ ಇರತಕ್ಕಂತಹ ತಿಂಗಳು. ಈ ತಿಂಗಳು ಮುಗೀತದೆ. ಇನ್ನೊಂದು ವರ್ಷ ಕಾಲ ಗುರುವಿನ ಅನುಕೂಲ ಇರುವುದಿಲ್ಲ, ಸ್ವಲ್ಪ ನಿಧಾನವಾಗ್ತದೆ. ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು ಅಂತಂತ ಹೇಳಿದಂತೆ ಈ 1.5 ವರ್ಷ ಧನುರ್ರಾಶಿಯವರು ಏನು ಅನುಭವ, ಧನ, ಆದಾಯ, ಜನ, ಪ್ರಭಾವ ಇದೆಲ್ಲವನ್ನು ಏನೇನು ಗಳಿಸಿ ಇಟ್ಕೊಂಡಿರೋ ಗಂಟು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ಕಷ್ಟದ ಸಮಯ ಬರ್ತದೆ ಮುಂದೆ. ಗುರುಬಲ ಇರೋದಿಲ್ಲ, ಶನಿ ನೀಚಕ್ಕೆ ಹೋಗ್ತಾನೆ ಪಂಚಮದಲ್ಲಿ, ನಾನಾ ಕಷ್ಟಗಳು ಬರ್ತದೆ. ಆಗ ಈಗ ಗಳಿಸಿಟ್ಟುಕೊಂಡಿರ್ತಕ್ಕಂತಹ ಒಂದು ಗಂಟು ಏನಿದೆ ಆಗ ಕೆಲಸಕ್ಕೆ ಬರ್ತದೆ. ಹಾಗಾಗಿ ಕೌಟುಂಬಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯ ಒತ್ತಡ, ಮಾನಸಿಕ ಒತ್ತಡಗಳು ಸ್ವಲ್ಪ ಹೆಚ್ಚಾಗ್ತದೆ ಈ ತಿಂಗಳು. ಆದಾಯದಲ್ಲಿ ಉತ್ತಮ ಇರ್ತದೆ, ಖರ್ಚು ಕೂಡ ಅಷ್ಟೇ ಇರ್ತದೆ, ಗಮನ ಕೊಡಬೇಕು ಖರ್ಚಿನ ಬಗ್ಗೆ ಕೂಡ. ಶ್ರೀ ರುದ್ರಾಭಿಷೇಕ, ರುದ್ರಪಾರಾಯಣೆ, ಮಹಾದೇವನ ಕ್ಷೇತ್ರಗಳ ದರ್ಶನ, ಈ ರೀತಿಯ ಈಶ್ವರ ದೇವರ ಸೇವೆಯನ್ನು ಆಗಾಗ ಮಾಡ್ತಾ ಇರತಕ್ಕಂಥದ್ದು ಧನುರ್ರಾಶಿಯವರಿಗೆ ರಾಶಿಯ ಪ್ರಕಾರವೂ ಒಳ್ಳೆಯದೇ, ಗ್ರಹಚಾರದ ಪ್ರಕಾರವೂ ಕೂಡ
ಒಳ್ಳೆಯದೇ ಆಗಿದೆ. ಮುಂದೆ ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ವಲ್ಪ ಕುಟುಂಬದ ಕಡೆ ಗಮನ ಹೆಚ್ಚು ಕೊಡಬೇಕಾಗುತ್ತೆ. ಯಾಕಂದರೆ ಮನಸ್ತಾಪಗಳು, ಚಿಂತೆ, ಜಗಳಗಳೆಲ್ಲ ಆಗ್ತಕ್ಕಂತಹ ತಿಂಗಳು ಮೇ ತಿಂಗಳು. ದ್ವಿತೀಯದಲ್ಲಿ ಆಲ್ರೆಡಿ ರಾಹು ಇದ್ದೇ ಇದ್ದಾನೆ, ತೃತೀಯದಲ್ಲಿ ಶನಿ ಕುಜರು ಇದ್ದಾರೆ. ಆಯಿತಾ. ವಿತ್ತಂಚ ಧನಂಚ ವಾಕ್ ವಗಾಯಿತ್ವಾತ್ ಧೈರ್ಯಂಚ ಸಾಹಸಂಚ, ಎರಡನೇ ಮನೆ ಮೂರನೇ ಮನೆಯನ್ನು ಈ ರೀತಿಯ ವಿಂಗಡಣೆಯಲ್ಲಿ ಮಾಡಿಟ್ಟಿದ್ದಾರೆ. ಸೊ ಇದೆಲ್ಲವೂ ಕೆಡ್ತದೆ. ಹಣ ಕೊಡುವ ಕೊಳ್ಳುವ ವಿಚಾರ, ಆದಾಯ ಗಳಿಸ್ತಕ್ಕಂಥದ್ದು, ಅಭಯ ರಕ್ಷೆ, ಸೋದರ ಸಹೋದರತ್ವ, ಮಿತ್ರವರ್ಗ, ಧೈರ್ಯ ಸಾಹಸ, ಇದೆಲ್ಲಕ್ಕೂ ಕೂಡ ಸ್ವಲ್ಪ ಏಟುಗಳು ಬೀಳ್ತದೆ. ಏನೋ ಆರಂಭ ಶೂರತ್ವ ಮಾಡ್ತೀನಿ ಅಂತ ಹೋಗಿ ಮುಖಕ್ಕೆ ಗುದ್ದಿಸ್ಕೊಂಡು ಬರುವಂಥ ಕೆಲಸಗಳಾಗ್ತದೆ ಯಾರಿಗೆ? ಮಕರ ರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಸಮಾಧಾನತ್ವ ಇರಬೇಕು. ದೊಡ್ಡವರು ಚಿಕ್ಕವರು ಅಂತನ್ನೋ ಒಂದು ಗಮನ ಇರಬೇಕು. ಅನುಭವಸ್ಥರು ಏನು ಹೇಳ್ತಾರೆ ಅಂತನ್ನೋದ್ರ ಬಗ್ಗೆ ಗಮನ ಕೊಡಬೇಕು. ಮಕರ ರಾಶಿಯವರು ಚಿಂತೆ, ಮನಸ್ತಾಪ, ಜಗಳ ಕದನಗಳು ಆಗದಂತೆ ಇರುವಲ್ಲಿ ನೀವು ಯಶಸ್ವಿಯಾಗಬೇಕು ಅಂತಂತ ನನ್ನ ಆಶಯ. ತಾಳ್ಮೆಯಿಂದ ಮುಂದುವರೆದ ಪಕ್ಷದಲ್ಲಿ ಈ ತಿಂಗಳು ಒಳ್ಳೆಯದಾಗ್ತದೆ. ಈ ತಿಂಗಳು ಕಳಿಬೇಕಷ್ಟೇನೇ. ನೀವು ಕೂಡ ನರಸಿಂಹದೇವರ ದರ್ಶನ, ಅಭಿಷೇಕ ಸೇವೆ, ನಾಮಸ್ಮರಣೆಯನ್ನು ವಿಶೇಷವಾಗಿ ಮಾಡ್ತಾ ಮುಂದೆ ಹೋಗಬೇಕು. ಕುಂಭರಾಶಿ. ಕಲಹ ಮತ್ತು ಮನಸ್ತಾಪ ದೋಷಗಳು ಕುಂಭರಾಶಿಯವರಿಗೂ ಬರ್ತದೆ. ಇವರಿಗೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಶನಿ ಕುಜರ ಯೋಗ ಕಳೆದಿಲ್ಲ. ಇನ್ನು 10-11ನೇ ತಾರೀಕುವರೆಗೂ ಈ ದೋಷಗಳು ಇರ್ತದೆ. ಕೋಪ ಅವಸರದ ಸಮಯದಲ್ಲಿ ಕಟ್ ಮಾಡಿಕೊಂಡ ಬೆರಳಾಗಲಿ ಮೂಗಾಗಲಿ ಮತ್ತೆ ವಾಪಸ್ ಸೇರಿಸ್ಲಿಕ್ಕಾಗಲ್ಲ. ತರಕಾರಿ ಕಟ್ ಮಾಡಿದ್ರೇ ಮತ್ತೆ ವಾಪಸ್ ಸೇರಿಸ್ಲಿಕ್ಕಾಗಲ್ಲ. ಗಮನ ಇಟ್ಕೋಬೇಕು. ಅವಸರ ಮಾಡಿಕೊಂಡು ಕೋಪ ಇತ್ಯಾದಿಗಳಿಗೆ ಒಳಗಾಗಿ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗಿ ಅದು ಮತ್ತೊಂದು ವಿವಾದಕ್ಕೆ ಕಾರಣ ಆಗಿ ಈ ರೀತಿಯ ದೋಷಗಳಿಗೆ ಆಗಲೇ ನಡೀತಾ ಇರತಕ್ಕಂತಹ ಸಮಯ. ಅದು ಪರಿಹಾರ ಆಗುತ್ತೆ ಇನ್ನೊಂದು 10 ದಿನ ಮೇ ತಿಂಗಳಲ್ಲಿ. ಸೊ ತಾಳ್ಮೆಯಿಂದ ಮುಂದುವರಿಬೇಕು. ವಿಶೇಷವಾಗಿ ಮಾತು ಮತ್ತು ಖರ್ಚಿನಲ್ಲಿ, ಮಾತು ಅನ್ನೋದು ಖರ್ಚು ಅನ್ನೋದು ಒಂದೇ, ತಾತ್ವಿಕವಾಗಿ ಒಂದೇ. ಒಂದು ಸತಿ ಮಾತಾಡಿದ ಮೇಲೆ ಹೋಯ್ತು, ಒಂದು ಸತಿ ಖರ್ಚು ಮಾಡಿದ್ಮೇಲೆ ಹೋಯ್ತು ಅಲ್ವಾ? ಹಣ ಖರ್ಚು ಮಾಡೋದು, ಮಾತು ಖರ್ಚು ಮಾಡೋದು ಒಂದು ಸತಿ ಹೇಳಿದ ಮೇಲೆ, ಒಂದು ಸತಿ ಕೈಯಿಂದ ಹೋದ ಮೇಲೆ ಆಯಿತು. ಹಾಗಾಗಿ ಈ ಎರಡರ ಬಗ್ಗೆನೂ ಕಂಟ್ರೋಲ್ ಇರಬೇಕು. ಎಷ್ಟು ಬೇಕೋ, ಏನು ಬೇಕೋ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಕುಂಭರಾಶಿಯವರು ಮಾತ್ರ ಅಂತಲ್ಲ, ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು. ಕುಂಭರಾಶಿಯವರಿಗೆ ಈ ರೀತಿಯ ಗ್ರಹಚಾರವೂ ಇರುವುದರಿಂದ ನೋಡಬೇಕು. ನಾಮಸ್ಮರಣೆ ವಿಶೇಷ, ಧ್ಯಾನ, ಗುರುದರ್ಶನಾದಿಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ನಾಮಸ್ಮರಣೆ ಅನೇಕವಾಗಿರ್ತಕ್ಕಂಥ ವಾಗ್ದುರಿತಗಳನ್ನು, ಆದಾಯ ಮತ್ತು ದಾಯ ಮತ್ತು ಆದಾಯ, ವಿದಾಯ ಮತ್ತು ಇದೆಲ್ಲ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸಗಳು, ಇದೆಲ್ಲವನ್ನು ಕೂಡ ಪರಿಹಾರ ಮಾಡ್ತಕ್ಕಂಥದ್ದು ನಾಮಸ್ಮರಣೆ, ಶಿವನಾಮಸ್ಮರಣೆ, ಹರಿನಾಮಸ್ಮರಣೆ. ಅದನ್ನು ವಿಶೇಷವಾಗಿ ಮಾಡ್ತಾ ಮುಂದುವರಿಬೇಕು ಕುಂಭರಾಶಿಯವರು. ಕೊನೆಯದಾಗಿ 12 ರಾಶಿಗಳ ಮೀನರಾಶಿ. ರವಿ, ಶುಕ್ರ, ಗುರು ಅನುಕೂಲದಲ್ಲಿ ಇರ್ತಕ್ಕಂತಹ ತಿಂಗಳು. ಗುರು ಜೂನ್ನಲ್ಲಿ 5ನೇ ಮನೆಗೆ ಹೋದಾಗ ಒಳ್ಳೆ ಗುರು ಬಲವೂ ಬರ್ತಕ್ಕಂತಹ ಸನ್ನಿವೇಶ ಇದೆ. ಆರೋಗ್ಯ ಸುಧಾರಣೆ ಆಗ್ತದೆ. ಸ್ತ್ರೀಯರಿಗೆ ಧನಾಗಮ, ಸ್ತ್ರೀಯರಿಂದ ಧನಾಗಮ. ವೈಮನಸ್ಯ ಅಥವಾ ದ್ವೇಷ, ರಾಗ ಇತ್ಯಾದಿಗಳೆಲ್ಲ ಬಂದಿರತಕ್ಕಂತಹ ಒಂದು ದೋಷಗಳೇನಿರ್ತದೆ ಅದು ಕೂಡ ಗ್ರಹರ ಅನುಕೂಲದಿಂದ ಪರಿಹಾರ ಆಗ್ತಕ್ಕಂತಹ ತಿಂಗಳು ಮೀನರಾಶಿಯವರಿಗೆ. ವಿದ್ಯಾರ್ಥಿಗಳಿಗೆ ಶುಭ, ಡಾಕ್ಟ್ರುಗಳು, ಇಂಜಿನಿಯರ್ಗಳು ಇಂಥವರಿಗೆ ಶುಭ.
ದೇಶ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಅಥವಾ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವರಿಗೆ ಶುಭ. ಮೇ ತಿಂಗಳು ನೀವು ಕೂಡ ನರಸಿಂಹದೇವರು, ಭೂವರಾಹದೇವರ ದರ್ಶನ, ಅಭಿಷೇಕ ಸೇವೆ ಇತ್ಯಾದಿಗಳನ್ನು ವಿಶೇಷ ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಮೀನರಾಶಿಯವರು. ಬಹುತೇಕ ಮೇ ತಿಂಗಳು ಭೂವರಾಹದೇವರು ಮತ್ತು ನರಸಿಂಹದೇವರ ಮತ್ತು ನವಗ್ರಹರ ಆರಾಧನೆಯನ್ನೇ ಶಾಸ್ತ್ರಗಳು ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅದನ್ನೇ ನಿಮ್ಮ ಮುಂದೆ ಆರಾಧನೆಗೆ, ಪ್ರಾರ್ಥನೆಗೆ ವಿಶೇಷ ಒತ್ತು ಕೊಟ್ಟಿದ್ದೇನೆ. ಇಷ್ಟು ಮೇಷಾದಿ ದ್ವಾದಶ ರಾಶಿಗಳ ರಾಶಿಫಲವಾಗಿತ್ತು. ಎಲ್ಲರಿಗೂ ಆ ಗ್ರಹಾಂತರ್ಯಾಮಿ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ಉಂಟಾಗಲಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.